ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಮತ್ತೊಂದು ಶ್ರೇಷ್ಠವಾದ ದಿನದಲ್ಲಿ ನಮ್ಮ ಕರ್ತನ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ನಾವು ಆಶೀರ್ವದಿಸಲ್ಪಡುವುದಕ್ಕಾಗಿ ಈ ಉದಯ ಕಾಲದಲ್ಲಿ ದೇವರು ನಮ್ಮೆಲ್ಲರೊಂದಿಗೆ ಮಾತಾಡುವ ಹಾಗೆ ತಲೆಬಾಗಿರಿ, ಒಟ್ಟಿಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಮಾತುಗಳಿಂದ ನಮ್ಮ ಬದುಕಿಗೆ ಅವಶ್ಯಕವಾದ ವಿಷಯಗಳನ್ನು ತಿಳಿಯಪಡಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಆಮೇನ್ ಹೇಳಿ ಪ್ರಿಯರೇ. ಆಮೇನ್ ಹೇಳಿದ್ದೀರೋ ಇಲ್ಲವೋ ಎಂಬುದಾಗಿ ಲೈವ್ ಚಾಟ್ಗೆ ಬಂದು ಆಮೇನ್ ಎಂಬುದಾಗಿ ಟೈಪ್ ಮಾಡಿ. ಆಮೇಲೆ ನಿಮ್ಮ ಹೆಸರು, ಊರು ಟೈಪ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಅನೇಕರು ಲೈಕ್ ಬಟನ್ ಒತ್ತುವುದನ್ನು ಮರೆಯುತ್ತಾ ಇದ್ದೀರಿ. ಅದು ಬಹಳ ಸುಲಭವಲ್ಲವೋ? ನೀವು ಆಶೀರ್ವದಿಸಲ್ಪಡುತ್ತಾ ಇರುವುದಾದರೆ ಲೈಕ್ ಬಟನ್ ಅನ್ನು ಒತ್ತಿರಿ. ಯಾರಿಗಾದರೂ ಶೇರ್ ಮಾಡುವುದನ್ನು ಪ್ರಯತ್ನಿಸಿರಿ. ನಿಮ್ಮನ್ನು ದೇವರು ಆಶೀರ್ವದಿಸ್ತಾರೆ. ನಿಮ್ಮ ಮುಖಾಂತರ ಮತ್ತೊಬ್ಬರು ದೇವರ ಬಳಿಗೆ ಬರುವುದಕ್ಕಾಗಿ ಕಾರಣವಾಗ್ತದೆ. ಮತ್ತು ಕ್ರಮ ತಪ್ಪಲಾರದೆ ಈ ಅನುದಿನದ ಧ್ಯಾನವನ್ನು ಪ್ರತಿದಿನ ಬೆಳಗ್ಗೆ ಈ ಯೂಟ್ಯೂಬ್ ಪ್ರೋಗ್ರಾಮ್ಸ್ಗಳನ್ನು ನೀವು ವೀಕ್ಷಿಸುತ್ತಾ ಇದ್ದೀರಾ? ಹಾಗಾದರೆ ದಿನಕ್ಕೆ 4 ಸಾರಿ ಬೇರೆ ಬೇರೆ ಭಾಷೆಗಳಲ್ಲಿ ಯೂಟ್ಯೂಬ್ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮೂಲಕ ನಿಮ್ಮೆಲ್ಲರಿಗೋಸ್ಕರ ಅನೇಕ ಸಂದೇಶಗಳನ್ನು ಪೋಸ್ಟ್ ಮಾಡಲಾಗ್ತಿದೆ. ನಿನ್ನೆಯ ಉದಯ ಕಾಲದ ಅನುದಿನದ ಧ್ಯಾನವನ್ನು ನೀವೆಲ್ಲರೂ ಧ್ಯಾನಿಸಿದ್ದೀರಾ? ಎಸ್ ಎನ್ನುವುದಾದರೆ ಲೈವ್ ಚಾಟಲ್ಲಿ ಎಸ್ ಎಂದು ಟೈಪ್ ಮಾಡಿರಿ. ಯಾಕೆಂದರೆ ನಿಮ್ಮಲ್ಲಿ ಎಷ್ಟು ಜನ ಕ್ರಮ ತಪ್ಪದೇ ವಾಕ್ಯ ಧ್ಯಾನಿಸುತ್ತಿದ್ದೀರಿ ಎನ್ನುವಂಥದ್ದು ಗ್ರಹಿಸಿ ಅದಕ್ಕನುಗುಣವಾಗಿ ನಿಮ್ಮನ್ನು ಪ್ರೋತ್ಸಾಹಿಸಬೇಕೆಂದು, ನಿಮ್ಮನ್ನು ಬಲಪಡಿಸಬೇಕೆಂದು ಆಶಿಸುತ್ತಿದ್ದೇವೆ. ನಿನ್ನೆಯ ಅನುದಿನದ ಧ್ಯಾನದಲ್ಲಿ ಪೂರ್ತಿಯಾಗಿ ಉಪವಾಸ ಪ್ರಾರ್ಥನೆ ಬಗ್ಗೆ ಧ್ಯಾನಿಸಲಿಕ್ಕಾಗಲಿಲ್ಲ. ಅದನ್ನು ಮತ್ತೆ ಮುಂದೆ ನೋಡಿಕೊಳ್ಳೋಣ ಎಂದು ಹೇಳಿದೆನಲ್ಲವೇ, ನೆನಪಿದೆಯಾ? ಆಮೇಲೆ ಅನ್ನುವುದಾದರೆ ಅದು ಅದೇ ರೀತಿಯಾಗಿ ಉಳ್ಕೊಳ್ಳುತ್ತೆ. ಆದರೆ ಈ ದಿನವೂ ಕೂಡ ಉಪವಾಸ ಪ್ರಾರ್ಥನೆ ಕುರಿತು ಕರ್ತನು ಏನು ಹೇಳ್ತಾರೆಂದು, ಬೈಬಲ್ ಏನು ಹೇಳ್ತದೆ ಎಂದು ತಿಳ್ಕೊಳ್ಳೋಣ. ಸರಿನಾ? ಯಶ್. ಅದೇ ಮತ್ತಾಯನ ಸುವಾರ್ತೆಯಲ್ಲಿಯೇ 6ನೇ ಅಧ್ಯಾಯ 16ನೇ ವಚನ. ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರಿಸುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲ ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೀವು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳೆದುಕೋ. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗಿಯೂ ಅಂತರಂಗದಲ್ಲಿರುವ ನಿಮ್ಮ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವಿರಿ. ಆಗ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿಮ್ಮ ತಂದೆಯು ನಿಮಗೆ ಪ್ರತಿಫಲವನ್ನು ಕೊಡುವನು. ಉಪವಾಸವಿದ್ದಂತೆ, ಅಂದರೆ ಕಪಟಿಗಳಂತೆ ಮುಖ ವಿಕಾರವಾಗಿಟ್ಕೊಳ್ಬೇಡ್ರಿ. ಯಾಕೆ ಹೀಗೆ ಇದ್ರಿ ಅಂದರೆ, ನಾನು ಉಪವಾಸವಾಗಿದ್ದೇನೆ ಎಂದು ಎಲ್ಲರಿಗೆ ತೋರಿಸಿಕೊಳ್ಳುವುದಕ್ಕಾಗಿಯೋ ಇಲ್ಲವೇ ಮುಖವನ್ನು ವಿಕಾರ ಮಾಡಿಕೊಳ್ಳುವಂಥದ್ದೋ ಅಲ್ಲ ಪ್ರಿಯರೇ. ಆಹಾರಕ್ಕೆ ನಾವು ದೂರವಾಗಿರುತ್ತಿದ್ದೇವೆ ಅಷ್ಟೇ. ಆ ಉಪವಾಸ ಎಂಬ ಪದಕ್ಕೆ ಆ ಭೋಜನದಿಂದ ದೂರವಿರು ಎಂದರ್ಥ. ಗ್ರೀಕ್ ಪದದ ಅರ್ಥವಾಗಿದೆ. ಇಬ್ರಿಯ ಪದದ ಅರ್ಥವಾದರೂ ಬಾಯಿ ಮುಚ್ಕೋ ಅಂತ ಇದೆ. ಬಾಯಿ ಮುಚ್ಕೊಂಡ್ರೆ ಇನ್ನು ನಾವು ತಿನ್ನಲಿಕ್ಕಾಗೋದಿಲ್ವಲ್ಲ. ನಾಲಿಗೆ ವಶದಲ್ಲಿಟ್ಕೊಳ್ಬೇಕು ಎಂದರ್ಥ. ಮನುಷ್ಯನು ಬೇರೆ ಎಲ್ಲಾ ವಶದಲ್ಲಿಟ್ಕೊಳ್ಳಲು ಸಾಧ್ಯವೇನೋ, ಆದರೆ ನಾಲಿಗೆ ವಶದಲ್ಲಿಟ್ಕೊಳ್ಳಲು ಆಗುವುದಿಲ್ಲವೆಂದು ಬೈಬಲ್ ಹೇಳುತ್ತೆ. ಅಷ್ಟೇ ಅಲ್ಲ, ಹೊಟ್ಟೆ ಬಾಕರು, ಕುಡುಕರು ಈ ದಿನ ಬಹಳ ಅವುಗಳಿಗೆ ಬಂಧಿತರಾಗಿ ಈ ದಿನ ನಾನಾ ವಿಧವಾದ ವ್ಯಾಧಿಗಳನ್ನು ತಂದುಕೊಳ್ತಿದ್ದಾರೆ. ನೀನು ಹೊಟ್ಟೆ ಬಾಕನಾಗಿರುವುದಾದರೆ ನಿನ್ನ ಕುತ್ತಿಗೆಗೆ ಕತ್ತಿಡು ಎಂದು ಕೂಡ ಬೈಬಲ್ ಹೇಳುತ್ತದೆ. ನಿಜವಾಗ್ಲೂ ಕತ್ತಿ ತೆಗೆದುಕೊಂಡು ಹಿರಿದುಕೊಳ್ಳುವುದಲ್ಲ ಪ್ರಿಯರೇ, ಕಂಟ್ರೋಲ್ ಮಾಡಿಕೊಳ್ಳುವಂಥದ್ದಾಗಿದೆ. ನೋಡಿ ಪ್ರಿಯರೇ, ದೇವರ ಕೃಪೆಗೋಸ್ಕರ ಬೇಡಿಕೊಳ್ಳಿರಿ. ಯಾಕೆಂದರೆ ಆಹಾರ ನಿಮಿತ್ತದಿಂದಲ್ಲ, ನಾವು ದೇವರ ಬಾಯಿಂದ ಬರುವ ಮಾತಿನಿಂದ ಬದುಕುತ್ತೇವೆ. ಯಾಕೆ ಉಪವಾಸವಿರಬೇಕು ಎಂದು ಕೇಳುವುದಾದರೆ, ದೇವರಿಗೆ ನಿಕಟರಾಗುವುದಕ್ಕಾಗಿ, ಲೋಕದಿಂದ ದೂರ ಆಗುವುದಕ್ಕಾಗಿ ನಮಗೆ ಉಪವಾಸ ಪ್ರಾರ್ಥನೆ ಅವಶ್ಯಕವಾಗಿದೆ. ನಾವು ಪ್ರಾರ್ಥನೆ ಮಾಡುವಾಗ ದೇವರ ನಿಕಟತೆಗೆ ಹೋಗುತ್ತೇವೆ. ಉಪವಾಸವಿರುವಾಗ ನಾವು ಲೋಕದಿಂದ ದೂರವಿರುತ್ತೇವೆ. ಲೋಕದಲ್ಲಿಯೇ ಇದ್ದವರಾಗಿ ದೇವರೊಂದಿಗೆ ಕನೆಕ್ಟ್ ಆಗಬೇಕಾದರೆ ಲೋಕದಲ್ಲಿ ಲೋಪವಿರುವುದರಿಂದ ನಮ್ಮ ಪ್ರಾರ್ಥನೆಯಾಗಲಿ ನಮ್ಮ ಉಪವಾಸವಾಗಲಿ ಅಷ್ಟೊಂದು ಪ್ರತಿಫಲ ಕೊಡೋದಿಲ್ಲ. ಪ್ರಾರ್ಥನೆ ಮಾಡೋಣ ಅಂತ ಕೂತ್ಕೊಂಡ್ರೆ ಯಾವುದೋ ಒಂದು ಡಿಸ್ಟರ್ಬೆನ್ಸ್ ಬರುತ್ತೆ. ಪ್ರಾರ್ಥನೆ ಮಾಡಿಕೊಳ್ಳೋಣ ಎಂಬುದಾಗಿ ಯಾವುದೋ ಒಂದು ಆಹಾರದ ವಿಷಯದ ನೆನಪಾಗಿ ತಿನ್ನಬೇಕೆಂದು, ಕುಡಿಯಬೇಕೆಂದು, ಎದ್ದೇಳಬೇಕೆಂದು, ಹೀಗೆ ಸುತ್ತಮುತ್ತಲ ಪರಿಸ್ಥಿತಿಗಳ ನಿಮಿತ್ತ ನಾವು ಡಿಸ್ಟರ್ಬ್ ಆಗುತ್ತಾ ಇರ್ತೇವೆ. ಅದಕ್ಕೆ ನಾವು ವಾರಕ್ಕೆ ಒಮ್ಮೆ ಆದರೂ ಉಪವಾಸವಿರುವಂಥದ್ದನ್ನು ಖಚಿತವಾಗಿಯೂ ಮಾಡಬೇಕು. ವೈಯಕ್ತಿಕವಾಗಿ ನಾನು ಹೇಳ್ತಿದ್ದೇನೆ, ಚರ್ಚ್ಗೆ ಹೋಗಿ ಮಾಡುವಂಥದ್ದಲ್ಲ. ವೈಯಕ್ತಿಕವಾಗಿ 1 ಸಾರಿ ಆದರೂ ಉಪವಾಸವಿರಿ.
ಅಯ್ಯೋ, ಅಷ್ಟೊಂದು ಉಪವಾಸವಿರುವುದಾದರೆ ಆರೋಗ್ಯ ಹಾಳಾಗ್ತದಲ್ಲವೆಂದು ಹೇಳಬಹುದು. ಇಲ್ವೇ ಇಲ್ಲ. ಆಕ್ಚುಲ್ ಆಗಿ ಡಾಕ್ಟರ್ಸ್ಗಳು ಕೂಡ ಹೇಳುವುದೇನೆಂದರೆ, ವಾರಕ್ಕೆ 1 ಸಾರಿಯಾದರೂ ಉಪವಾಸವಿರುವುದಾದರೆ ಆ ವ್ಯಕ್ತಿಯ ದೇಹದಲ್ಲಿರುವ ಕಲ್ಮಶವೆಲ್ಲ ಹೊರಗೆ ಹೊರಟು ಹೋಗ್ತವೆ. ಹೊಟ್ಟೆಯ ಕರುಳುಗಳೊಳಗೆ ಸಿಲುಕಿಕೊಂಡಿರುವಂತಹ ಹೊಲಸೆಲ್ಲ ಹೊರಗಡೆ ಬಂದು ಕ್ಲಿಯರ್ ಆಗುತ್ತೆ. ನಿಮ್ಮಷ್ಟಕ್ಕೆ ನೀವೇ ನೂತನಪಡಿಸಿಕೊಳ್ಳುತ್ತೀರಿ. ಅನಾವಶ್ಯಕವಾದ ಕೊಲೆಸ್ಟ್ರಾಲ್ ವ್ಯಾಧಿ ಆಗಲಿ, ಕೊಬ್ಬಿನ ವ್ಯಾಧಿ ಆಗಲಿ ಇರೋದಿಲ್ಲ ಎಂದು ಡಾಕ್ಟರ್ಸ್ ಹೇಳುತ್ತಾರೆ. ಉಪವಾಸ ಶರೀರಕ್ಕೂ ಒಳ್ಳೆಯದಾಗಿದೆ. ಅದಕ್ಕಿಂತಲೂ ಮಿಗಿಲಾಗಿ ನಮ್ಮ ಆತ್ಮೀಕ ಜೀವಿತಕ್ಕೆ ಎಷ್ಟೋ ಅಗತ್ಯವಾಗಿದೆ. ನಾವು ದೇವರೊಂದಿಗೆ ಕನೆಕ್ಟ್ ಆಗುವುದಕ್ಕಾಗಿ ಶರೀರವನ್ನು ಸ್ವಲ್ಪ ಅಡಗಿಸಿಕೊಳ್ಳೋದು, ಶರೀರವನ್ನು ತೃಪ್ತಿಪಡಿಸಿಕೊಳ್ಳದೆ, ಶರೀರದ ಪ್ರೀತಿಗೆ ಅವಕಾಶ ಕೊಡದೆ ಶರೀರವನ್ನು ತ್ಯಜಿಸುವಂಥದ್ದೇ. ದೇವರೊಂದಿಗೆ ನಾವು ಕಾಲ ಕಳೆದು ದೇವರನ್ನು ನಾವು ಸ್ಪಂದಿಸುವಂಥವರಾಗಿರುತ್ತೇವೆ. ಯಾಕೆಂದರೆ ಶರೀರಕ್ಕೂ ಆತ್ಮಕ್ಕೂ ಹೋರಾಟ ಜರುಗುತ್ತಾ ಇರುತ್ತೆ. ಈ ಹೋರಾಟದಲ್ಲಿ ಅನೇಕರು ಸೋತು ಹೋಗ್ತಾರೆ. ಕಾರಣವೇನೆಂದರೆ, ತಿನ್ನುವ ಆಸೆಗಳನ್ನು, ಶರೀರದ ಆಸೆಗಳನ್ನು ಜಯಿಸಲಿಕ್ಕಾಗದೆ, ಅವುಗಳನ್ನು ಬಿಟ್ಟು ಬಿಡಲಾರದೆ, ದೇವರೊಂದಿಗೆ ಸಹವಾಸ ಮಾಡುವುದಕ್ಕೆ ಆಸೆ ಇಲ್ಲದೆ ತಮ್ಮ ಜೀವಿತದಲ್ಲಿ ಅವರು ಎಡವಿ ಬೀಳ್ತಾರೆ. ನಾವು ಉಪವಾಸವಿರುವುದರ ನಿಮಿತ್ತ ನಮ್ಮನ್ನು ನಾವು ಹತೋಟಿಯಲ್ಲಿಟ್ಟುಕೊಳ್ಳುವುದಕ್ಕಾಗಿ ಸಹಾಯಕವಾಗಿರುತ್ತೆ. ಯಾವನಾದರೂ ನನ್ನನ್ನು ಹಿಂಬಾಲಿಸಲು ಇಚ್ಛಿಸುವುದಾದರೆ ತನ್ನನ್ನು ತಾನು ತ್ಯಜಿಸಿ ಹಿಂಬಾಲಿಸಬೇಕೆಂದು ಯೇಸು ಹೇಳಿದ್ದಾರೆ. ಸೆಲ್ಫ್ ಡಿಸಿಪ್ಲಿನ್, ನಮ್ಮನ್ನು ನಾವು ಕ್ರಮಪಡಿಸಿಕೊಳ್ಳದೆ ನಮ್ಮ ಜೀವಿತದಲ್ಲಿ ನಾವು ಇತರರನ್ನು ಹೇಗೆ ಕ್ರಮಪಡಿಸಲು ಆಗುತ್ತೆ? ಒಬ್ಬ ತಂದೆಯಾಗಿ, ತಾಯಿಯಾಗಿ ನಿಮ್ಮನ್ನು ನೀವೇ ಹತೋಟಿಯಲ್ಲಿಟ್ಕೊಳ್ಳದೆ ಬೆಳೆಯುವ ಮಕ್ಕಳಿಗೆ ಹೇಗೆ ನೀವು ಸರಿಯಾಗಿ ಬೆಳೆಸಲಾಗುತ್ತೆ? ಒಬ್ಬ ದೈವ ಸೇವಕನಾಗಿ ಒಬ್ಬ ಸೇವಕನು ತನ್ನನ್ನು ತಾನೇ ತ್ಯಜಿಸಿಕೊಳ್ಳದೆ ತನ್ನ ಸಭೆಗೆ ಏನನ್ನು ಬೋಧಿಸಲಾಗುತ್ತದೆ? ನಂಬಿಕೆಯ ಕುರಿತಾಗಿ, ತ್ಯಾಗದ ಕುರಿತಾಗಿ, ಸಮರ್ಪಣೆಯ ಕುರಿತಾಗಿ ಹೇಗೆ ಬೋಧಿಸಲು ಸಾಧ್ಯವಾಗುತ್ತೆ? ಅದು ಕಪಟಿಯ ಸಿದ್ಧಾಂತವಾಗಿಯೇ ಉಳ್ಕೊಳ್ಳುತ್ತೆ. ಯೇಸು ನಮಗೋಸ್ಕರ ಈ ಲೋಕಕ್ಕೆ ಬಂದು ಜೀವಿಸಿ ತೋರಿಸಿಕೊಟ್ಟಿದ್ದಾರೆ. ಆತನು ಪ್ರಾರ್ಥಿಸುವಾತನಾಗಿದ್ದನು, ಉಪವಾಸವಿದ್ದು ಪ್ರಾರ್ಥಿಸುವಾತನಾಗಿದ್ದನು. ಆತನು ಈ ಲೋಕದಲ್ಲಿದ್ದಾಗ ಸಾಧಾರಣವಾಗಿ ಸಾಮಾನ್ಯನಂತೆ ಎಲ್ಲರೊಂದಿಗೆ ಬೆರೆತು ನಶಿಸಿ ಹೋಗುವವರನ್ನು ರಕ್ಷಿಸುವಂತಹ ಪ್ರಯತ್ನ ಮಾಡಿದರು. ಸೈತಾನನ ಬಂಧನದಲ್ಲಿದ್ದು ಬಾಧೆ ಪಡುವಂಥವರನ್ನು ಬಿಡುಗಡೆ ಮಾಡಿ ಸ್ವಸ್ಥತೆ ಪಡಿಸುವುದನ್ನು ಕೂಡ ನಾವು ನೋಡ್ತೇವೆ. ಉಪವಾಸ ಪ್ರಾರ್ಥನೆಗಳಿಂದ ಸ್ವಸ್ಥತೆಗಳು ಉಂಟಾಗ್ತವೆ. ದೆವ್ವ ಹಿಡಿದಂಥವರಿಗೆ ಬಿಡುಗಡೆ ಉಂಟಾಗ್ತದೆ. ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ನಮಗೆ ಬಿಡುಗಡೆ ದೊರಕುತ್ತದೆ. ಅದಕ್ಕೆ ಉಪವಾಸ ಎನ್ನುವಾಗ ಕೇವಲ ಅನ್ನ ಬಿಟ್ರೆ, ಆಹಾರ ಬಿಟ್ರೆ ಸಾಲುತ್ತೆ ಅಂದುಕೊಳ್ತಾರೆ ಕೆಲವರು. ಹಾಗಲ್ಲ. ನೀವು ಈ ಲೋಕದಿಂದ ದೂರವಾಗಿ ಲೋಕದ ಆಸೆ, ಶರೀರ ಆಸೆಯನ್ನೆಲ್ಲ ತಳ್ಳಿಹಾಕಿ ಕರ್ತನಿಗೆ ಪ್ರಾಮುಖ್ಯತೆ ಕೊಡಬೇಕು. ಬಹಳಷ್ಟು ಜನ ಕೇಳ್ತಾರೆ, ಎಷ್ಟು ದಿನ ಉಪವಾಸವಿರಬೇಕು, ಹೇಗೆ ಉಪವಾಸ ಇರಬೇಕೆಂದು ಕೇಳುವಂಥವ್ರು ಕೂಡ ಇದ್ದಾರೆ. ಉಪವಾಸ ಹಲವಾರು ವಿಧಾನದಲ್ಲಿ ನಾವು ಆಚರಿಸಬಹುದು. ನಾವು ಕರ್ತನಿಗೆ ಮೊಟ್ಟ ಮೊದಲು ನಮ್ಮನ್ನೇ ಅರ್ಪಿಸಿಕೊಡುವುದನ್ನು ಕಲಿತುಕೊಳ್ಳುವಾಗ, ಈ ಸಮಯ ದೇವರಿಗೋಸ್ಕರವೇ ಎಂದು ನಿಮ್ಮನ್ನು ನೀವು ಪ್ರತ್ಯೇಕಪಡಿಸಿಕೊಳ್ಳುವಾಗ, ಒಂದು ದಿನಾವಿಡೀ, ಈ ದಿನ ಸ್ಯಾಟರ್ಡೇ ಅಲ್ಲವೋ, ವೀಕೆಂಡ್ಸ್ ಆಫ್ ಇರುತ್ತೆ ಬಹಳಷ್ಟು ಜನರಿಗೆ. ಬಹಳಷ್ಟು ಚರ್ಚಸ್ಗಳಲ್ಲಿ ಶನಿವಾರವೇ ಉಪವಾಸ ಪ್ರಾರ್ಥನೆ ಇರುತ್ತೆ. ಆದರೆ ಹೊರದೇಶದಲ್ಲಿರುವವರಿಗೆ ವೀಕ್ ಆಫ್ ಬರುವಾಗ ಅವರು ಜಾಲಿಯಾಗಿ ಎಂಜಾಯ್ ಮಾಡ್ತಾರೆ. ಹೊರಗೆ ಶಾಪಿಂಗ್ ಹೋಗಬೇಕು, ರೆಸ್ಟೋರೆಂಟ್ಗೆ ಹೋಗಬೇಕಂದ್ಕೊಳ್ತಾರೆ. ಒಬ್ಬ ನಿಜವಾದ ಕ್ರೈಸ್ತನಿಗೆ ನಿಜವಾದಂತಹ ವಿಶ್ರಾಂತಿ ಎಲ್ಲಿದೆ ಪ್ರಿಯರೇ? ಕರ್ತನ ಪಾದದಲ್ಲಿದೆ, ಕರ್ತನ ಸನ್ನಿಧಿಯಲ್ಲಿದೆ. ಹಾಗಾಗಿ ಇಂತಹ ಒಂದು ವಿಶೇಷವಾದ ಶನಿವಾರದಂದು ಉದಯದಿಂದ ನೀವು ಉಪವಾಸವಿದ್ದು ಸಾಯಂಕಾಲದವರೆಗೂ ಡ್ಯೂಟಿ ಇಲ್ಲದಿದ್ರೆ ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಕೆಲಸಗಳನ್ನೆಲ್ಲ ಬಿಟ್ಟು ಬಿಟ್ಟು, ಇಲ್ಲವೇ ಕೆಲಸದ ಭಾರ, ಜವಾಬ್ದಾರಿಕೆ ನಮ್ಮ ಮೇಲಿದೆ ಅನ್ನುವುದಾದರೆ ಯು ಕಮ್ ಬ್ಯಾಕ್. ಸಾಯಂಕಾಲ ತಿರುಗಿ ಮನೆಗೆ ಯಾವುದೇ ಜಾಬ್ ಆಗಿರ್ಬೋದು ಮುಗಿಸಿ ಬರುವುದು ಸರ್ವಸಾಧಾರಣವಲ್ಲವೋ? ಸೊ ರಾತ್ರಿ ವೇಳೆಯಲ್ಲಿ ಒಂದು ಮೀಲ್, ಒಂದು ಊಟವನ್ನು ನೀವು ಬಿಟ್ಟು ಬಿಟ್ಟು ಒಂದು ಹೊತ್ತು ಉಪವಾಸವಿದ್ದು ನೀವು ಪ್ರಾರ್ಥಿಸಬಹುದು. ಅದಕ್ಕೆ ನೀವು ಅನುಗುಣವಾಗಿ ಸಿದ್ಧರಾಗಿ ಉದಯಕಾಲದಿಂದಲೇ ನಿಮ್ಮ ಸಮಯವನ್ನು ಪ್ರತ್ಯೇಕಪಡಿಸಿಕೊಂಡು ಅನವಶ್ಯಕವಾದ ಕೆಲಸ ಮಾಡದೆ, ಉಪವಾಸ ಪ್ರಾರ್ಥನೆಯಲ್ಲಿ ನಿಮ್ಮನ್ನು ಯಾರೂ ಡಿಸ್ಟರ್ಬ್ ಮಾಡಲಾರದಂತೆ, ನಿಮಗೆ ಇಂಟ್ರಪ್ಟ್ ಮಾಡದಂತೆ ನೀವು ಏಕಾಂತವಾಗಿ ಕೂತ್ಕೊಂಡು ಪ್ರಾರ್ಥಿಸಬೇಕೆಂದು ನಿಶ್ಚಯಿಸಿಕೊಳ್ಳುವುದಾದರೆ, ಖಚಿತವಾಗಿ ಪ್ರಾರ್ಥನೆಯ ಆ ಸಮಯಗಳಲ್ಲಿ ಆಧ್ಯಾತ್ಮಿಕವಾದಂತಹ ಉನ್ನತ ಶ್ರೇಣಿಗೆ ನಾವು ಸೇರಲು ಸಹಾಯಕವಾಗಿರುತ್ತೆ. ಒಂದು ಹೊತ್ತಾದರೂ ಉಪವಾಸವಿರಬಹುದು, ಒಂದು ದಿನವಾದರೂ ಉಪವಾಸವಿರಬಹುದು, 3 ದಿನ ಇರಬಹುದು. ಎಸ್ತೇರಳು ಹೇಳ್ತಾಳೆ, ನಾನು ನನ್ನ ದಾಸಿಯರು 3 ದಿನ ಉಪವಾಸವಿದ್ದು ಪ್ರಾರ್ಥಿಸ್ತೇವೆ ಅನ್ನುತ್ತಾಳೆ. ನೀವು ನನಗೋಸ್ಕರ ಪ್ರಾರ್ಥಿಸಿರಿ ಎಂದು ಬೇಡಿಕೊಳ್ತಾಳಲ್ಲವೇ? ಕೆಲವೊಂದು ದೊಡ್ಡ ಸಮಸ್ಯೆಗಳು, ನ್ಯಾಷನಲ್ ಇಶ್ಯೂಸ್, ಹಾಗೆಯೇ ಕೆಲವೊಂದು ಮುಖ್ಯವಾದ ವಿಷಯಗಳಿಗೋಸ್ಕರ, ನಮ್ಮ ಕುಟುಂಬಗಳಿಗೋಸ್ಕರ ನಾವು ಮಾಡುವ ಪ್ರಾರ್ಥನೆಗಳು
ಕೆಲವೊಂದು ಸಾರಿ 3 ದಿನಗಳವರೆಗೂ ಉಪವಾಸವಿದ್ದು ಪ್ರಾರ್ಥಿಸಬಹುದು. ಕೆಲವೊಂದು ಸಾರಿ 7 ದಿನಗಳವರೆಗೂ ಉಪವಾಸವಿದ್ದು ಪ್ರಾರ್ಥಿಸಬಹುದು. ಹಾಗೆಯೇ ದಾವೀದನು 7 ದಿವಸ ಉಪವಾಸವಿದ್ದು ಪ್ರಾರ್ಥಿಸ್ತಾನೆ. ಆ ದಿನಗಳಲ್ಲಿ ಅದೊಂದು ಆಚಾರವಾಗಿತ್ತು. ಆದರೆ ನಾವು ಎಷ್ಟು ದಿನ ಉಪವಾಸವಿದ್ದೇವೆ ಎನ್ನುವಂಥದ್ದು ಮುಖ್ಯವಲ್ಲ, ಎಷ್ಟೊತ್ತು ಪ್ರಾರ್ಥಿಸಿದ್ದೇವೆ ಎನ್ನುವುದು ಮುಖ್ಯವಲ್ಲ. ಉಪವಾಸ ಅಂದರೆ ಕೇವಲ ಊಟ ಮಾತ್ರ ಬಿಡುವಂಥದ್ದಲ್ಲ ಎಂಬ ಸಂಗತಿ ನಾವು ನೆನಪಿನಲ್ಲಿಡಬೇಕು. ದಾನಿಯೇಲನು 21 ದಿವಸ ಶಾಕಾಹಾರಿ ಆಹಾರ ತಿನ್ನುತ್ತಲೇ ಉಪವಾಸವಿದ್ದು ಪ್ರಾರ್ಥಿಸಿದ. ಯೇಸು ಕ್ರಿಸ್ತನು 40 ರಾತ್ರಿ 40 ಹಗಲು ಅನ್ನಪಾನಗಳನ್ನು ಮುಟ್ಟಲಾರದೆಯೇ ಉಪವಾಸವಿದ್ದು ಪ್ರಾರ್ಥಿಸಿದರು. ಆ ಸ್ಥಾನಕ್ಕೆ ನಾವು ಸೇರುತ್ತೇವೋ ಇಲ್ಲವೋ, ಆದರೆ ಮೊದಲು 1 ಹೊತ್ತು ಉಪವಾಸವಿದ್ದು ಪ್ರಾರ್ಥನೆಯಿಂದ ಪ್ರಾರಂಭಿಸುವುದಾದರೆ ಖಚಿತವಾಗಿಯೂ ಆಧ್ಯಾತ್ಮಿಕ ಜೀವಿತದಲ್ಲಿ ಬಲ ಹೊಂದಿಕೊಂಡು ನಮ್ಮ ಪ್ರಾರ್ಥನೆಯ ಜೀವಿತದಲ್ಲಿ ದೇವರೊಂದಿಗೆ ಐಕ್ಯಗೊಳ್ಳುವ ಅನುಭವ ನಾವು ಹೊಂದಿಕೊಳ್ಳಲು ಸಾಧ್ಯವಾಗುತ್ತೆ. ಹಾಗೆಯೇ ಉಪವಾಸವಿರುವಂಥದ್ದು ಪ್ರಾಮುಖ್ಯವಲ್ಲ. ಉಪವಾಸವಿದ್ದು ಏನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ಉಪವಾಸವಿದ್ದು ದೇವರೇ ನನಗೆ ಬೇಕಾದದನ್ನು ಕೊಡಲೇಬೇಕೆಂದು ಹಠ ಹಿಡಿದು ಪ್ರಾರ್ಥನೆ ಮಾಡುವುದಕ್ಕಾಗಿ ಪ್ರಯತ್ನಿಸಬೇಡಿ. ಈ ಲೋಕದಲ್ಲಿ ಬಹಳಷ್ಟು ಜನ ಹಂಗರ್ ಸ್ಟ್ರೈಕ್ ಮಾಡ್ತಾರೆ. ನಾವು ನೋಡ್ತೇವೆ, ನಮ್ಮ ರಾಷ್ಟ್ರಪಿತ ಆಗಿರುವಂತಹ ಮಹಾತ್ಮ ಗಾಂಧೀಜಿಯವರು ದೇಶದ ಸ್ವತಂತ್ರತೆಗಾಗಿ ಅವರು ಉಪವಾಸವಿದ್ದು ಧರಣಿ ಸತ್ಯಾಗ್ರಹ ಮಾಡಿರೋದ್ರಿಂದ ಆಗ ನಮ್ಮ ದೇಶ ಸ್ವತಂತ್ರಕ್ಕಾಗಿ ಅವರು ಎಷ್ಟೋ ಉಪವಾಸವಿದ್ದು ಹೋರಾಡಿ ಕೊನೆಗೆ ನಮ್ಮ ದೇಶಕ್ಕೆ ಸ್ವತಂತ್ರತೆ ಬಂತು. ಅಂದರೆ ದೇವರ ಮುಂದೆ ನಾವು ಉಪವಾಸವಿರೋದು ಆತನನ್ನು ಬೆದರಿಸುವುದಕ್ಕಾಗಿ, ನಮಗೆ ಬೇಕಾದದ್ದನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಅನ್ನುವುದಾದರೆ ಅದು ಅಜ್ಞಾನವಾಗಿರುತ್ತೆ. ದಾವೀದನು 7 ದಿನಗಳವರೆಗೂ ಉಪವಾಸವಿದ್ದು ಪ್ರಾರ್ಥಿಸಿದ. ಆದರೆ ದಾವೀದನು ಮಾಡಿರುವ ಪ್ರಾರ್ಥನೆ ದೇವರ ಚಿತ್ತಾನುಸಾರವಾಗಿ ಮಾಡಿಲ್ಲವೆಂದು ಅವನಿಗೆ ಗೊತ್ತಿತ್ತು. ದೇವರು ಹೇಳಿದರು, ನಿನಗೆ ಹುಟ್ಟುವ ಮಗನು ಸಾಯುತ್ತಾನೆ ಎಂಬುದಾಗಿ. ಹಾಗೆ ದೇವರು ಹೇಳಿದ ನಂತರ ಆ ರೋಗಿಯಾಗಿರುವ ಮಗುವನ್ನು ಬದುಕಿಸಬೇಕೆಂದು 7 ದಿನಗಳವರೆಗೂ ಉಪವಾಸವಿದ್ದು ಸಿನ್ಸಿಯರಾಗಿಯೇ ಪ್ರಾರ್ಥನೆ ಮಾಡ್ತಾನೆ. ಆದರೆ 7ನೆಯ ದಿನದಲ್ಲಿ ಆ ಮಗು ಮರಣ ಹೊಂದಿರುವಂತೆ ನಾವು ನೋಡ್ತೇವೆ. ದೇವರು ಏನೇ ಉತ್ತರ ಕೊಡುವಾಗ ಅದನ್ನು ಹೊಂದಿಕೊಳ್ಳುವುದಕ್ಕೆ ಸಿದ್ಧರಾಗಿ ಉಪವಾಸವಿರಬೇಕೇ ಹೊರತು ನಮಗೆ ಬೇಕಾದದ್ದು ಸಂಪಾದಿಸಿಕೊಳ್ಳುವುದಕ್ಕಾಗಲ್ಲ ಪ್ರಿಯರೇ ಉಪವಾಸ ಪ್ರಾರ್ಥನೆ. ದಾವೀದನ ಉಪವಾಸ ಪ್ರಾರ್ಥನೆಯ ನಿಮಿತ್ತ ತನ್ನ ಮಗುವನ್ನು ಬದುಕಿಸಿಕೊಳ್ಳಲಿಕ್ಕಾಗಲಿಲ್ಲವೇನೋ, ಆದರೆ ದೇವರ ಚಿತ್ತಕ್ಕೆ ದೇವರು ಏನ್ ಮಾಡಿದ್ರೂ ಕೂಡ ನಾನು ಅದನ್ನು ಅಂಗೀಕರಿಸಬೇಕು ಎಂದು ಗುರುತಿಸುತ್ತಾನೆ. ಬೇಸರಗೊಳ್ಳಲಿಲ್ಲ, ಎದ್ದು ಸ್ನಾನ ಮಾಡಿ ಊಟ ಮಾಡ್ತಾನೆ. ನಾನು ಕೂಡ ಒಂದು ದಿನ ನನ್ನ ಮಗುವಿನ ಬಳಿಗೆ ಹೋಗಬೇಕು ಎಂದು ಗುರುತಿಸಿಕೊಳ್ತಾನೆ. ಕೆಲವೊಂದು ಸಾರಿ ನಮ್ಮ ಉಪವಾಸ ಪ್ರಾರ್ಥನೆಗೆ ಯಸ್ ಇಲ್ಲವೇ ನೋ ಇಲ್ಲವೇ ವೇಟ್ ಎಂಬ ಉತ್ತರ ದೇವರ ಬಳಿಯಿಂದ ಬರ್ತವೆ. ಬಹಳಷ್ಟು ಸಾರಿ ನಮ್ಮ ಪ್ರಾರ್ಥನೆಗೆ ಉತ್ತರ ತಡವಾದಾಗ ಅದು ಉತ್ತರ ನೋ ಆಗಿದೆ ಅಂದುಕೊಳ್ತೇವೆ. ಆದರೆ ಹಾಗಲ್ಲ. ದೇವರು ಹೇಳ್ತಾರೆ, ನನ್ನ ಟೈಮಲ್ಲಿ ಅದನ್ನು ಕೊಡ್ತೇನೆ, ಕಾದಿರು ಎಂದು ಹೇಳಿದಾರ್ಥ. ಯಸ್ ಅಂದ ಕೂಡಲೇ ನಾವು ಎಷ್ಟೋ ಸಂಭ್ರಮ ಪಡ್ತೇವೆ. ದೇವರು ನೋ ಅನ್ನುವಾಗ ಇದು ಬೇಡ ನಿಮಗೆ, ಇದು ನಿಮಗೆ ಅವಶ್ಯಕವಿಲ್ಲ ಎಂದು ದೇವರು ಹೇಳಿದಾಗ ಅದನ್ನು ನಾವು ಗುರುತಿಸಿ ದೇವರೇ ನಿನ್ನ ಚಿತ್ತ ನೆರವೇರಿದ್ರೆ ಸಾಕು ಎಂದು ಹೇಳಿದ್ರೆ ನಾವು ಧನ್ಯರಾಗಿರ್ತೇವೆ. ದಾವೀದನಿಗೂ ಬೆತ್ಷೆಬಳಿಗೂ ವಿವಾಹ ಆಗುವುದಕ್ಕಿಂತ ಮುಂಚೆ ಗರ್ಭಿಣಿಯಾಗಿರುವ ಬೆತ್ಷೆಬಳಿಗೆ ಹುಟ್ಟಿರುವ ಆ ಮಗು ಬದುಕಿದರೆ ಆ ಮಗುವಿಗೆ ಎಲ್ಲರೂ ಏನನ್ನುತ್ತಾ ಇದ್ರು? ಆ ತಪ್ಪಾದ ಸಂಪರ್ಕದಿಂದ ಹುಟ್ಟಿದ ಮಗು ಎಂಬುದಾಗಿ ಅವನ ಮೇಲೆ ಮುದ್ರೆ ಬೀಳುತ್ತಾ ಇತ್ತಲ್ಲವೋ? ದೇವರು ಅದಕ್ಕೆ ಬೇಡ ಅಂದ್ರು. ನಿನಗೆ ನಾನು ಮತ್ತೊಬ್ಬ ಮಗನನ್ನು ಕೊಡುತ್ತೇನೆ ಎಂದು ಹೇಳಿದಂತೆಯೇ ದೇವರು ಮತ್ತೊಮ್ಮೆ ದಾವೀದನು ಪಶ್ಚಾತ್ತಾಪ ಪಟ್ಟ ನಂತರ, ಬೆತ್ಷೆಬಳು ಕೂಡ ಪಶ್ಚಾತ್ತಾಪ ಪಟ್ಟ ನಂತರ ಅವರಿಬ್ಬರೂ ಸೇರಿ ಪ್ರಾರ್ಥಿಸಿ ದೇವರೊಂದಿಗೆ ಅವರು ಸಂಬಂಧ ಸರಿಪಡಿಸಿಕೊಂಡಾಗ ದೇವರು ಅವರಿಗೆ ಒಂದು ಮಗು ಕೊಟ್ಟರು. ಆ ಮಗುವಿನ ಹೆಸರೇನು ಗೊತ್ತಾ ನಿಮಗೆ? ಅವನೇ ಸೊಲೊಮೋನನು. ಚಿಕ್ಕ ವಯಸ್ಸಿನಲ್ಲಿಯೇ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಜ್ಞಾನಕ್ಕೋಸ್ಕರ ಬೇಡಿಕೊಂಡಿರುವ ವ್ಯಕ್ತಿಯಾಗಿ ದೇವರು ಹೆಚ್ಚಿಸಿ ದೇವಾಲಯವನ್ನು ಕಟ್ಟುವಂತಹ ಸ್ಥಿತಿಗೆ ಅವನನ್ನು ದೇವರು ಕೊಂಡೊಯ್ದು ಆಶೀರ್ವದಿಸ್ತಾರೆ. ಹಾಗಾಗಿ ನಾವು ಬೇಡಿಕೊಂಡದ್ದನ್ನು ದೇವರು ಕೊಟ್ಟರೂ ಕೊಡದೇ ಇದ್ದರೂ ಉಪವಾಸ ಪ್ರಾರ್ಥನೆ ನಮಗೆ ಶಕ್ತಿ ಕೊಡುತ್ತೆ. ಹೇಗೆಂದರೆ ನಾವು ಎಷ್ಟೋ ವಿಷಯಗಳನ್ನು ಶೇಖರಿಸಿಕೊಂಡು ದೇವರಿಗೆ ಮೊರೆ ಇಟ್ಟರೂ ಕೂಡ ದೇವರು ಏನೇ ಉತ್ತರ ಕೊಟ್ಟರೂ ಅದನ್ನು ಸಂತೋಷದಿಂದ ಸ್ವೀಕರಿಸಲು ಶಕ್ತಿ ಕೊಡುವಂಥದ್ದೇ ಉಪವಾಸ ಪ್ರಾರ್ಥನೆಯಾಗಿದೆ. ಈ ದಿನದವರೆಗೂ ನೀವು ಉಪವಾಸವಿರುವಂತಹ ಅನುಭವ ನಿಮಗಿಲ್ಲದಿದ್ದರೆ ಕೆಲವು ಗಂಟೆಗಳವರೆಗೂ, ಕನಿಷ್ಠ 8 hours ಆರ್ 10 to 12 hours ನೀವು ಉಪವಾಸವಿರಿ. ನೀರು ಕುಡೀರಿ, ಲಿಕ್ವಿಡ್ಸ್ ಐಟಮ್ ಕುಡೀರಿ. ಉಪವಾಸವಿರುವ ಪ್ರಯತ್ನ ಮಾಡಿ ನೋಡಿ. ಆ ಪ್ರಾರ್ಥನೆಯ ಸಮಯದಲ್ಲಿ
ಹೆಚ್ಚು ಪ್ರಾರ್ಥಿಸಿರಿ. ನೀವೇನೋ ನಿದ್ರೆ ಮಾಡುವುದಕ್ಕಾಗಿಯೋ ಉದ್ಯೋಗ ಮಾಡುವುದಕ್ಕಾಗಿಯೋ ಅಲ್ಲ ಉಪವಾಸ ಪ್ರಾರ್ಥನೆ. ಹೆಚ್ಚು ಸಮಯ ಪ್ರಾರ್ಥನೆ ಕಳೆದು ನೋಡಿರಿ. ಎಷ್ಟು ಅದ್ಭುತವಾದ ಮಾರ್ಪಡುವಿಕೆ ನೀವು ನೋಡ್ತೀರಿ ಗೊತ್ತಾಗುತ್ತೆ. ಎಷ್ಟು ದೊಡ್ಡ ಪ್ರತಿಫಲ ನೀವು ಅನುಭವಿಸುತ್ತೀರಿ ಎಂದು ನೀವೇ ಸಾಕ್ಷಿ ಕೊಡ್ತೀರಿ. ಪ್ರಾರ್ಥನೆ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಪ್ರಾರ್ಥನೆ ನಮಗೆ ಕಲಿಸಿಕೊಡಿರಿ. ಉಪವಾಸ ಪ್ರಾರ್ಥನೆಯ ಶಕ್ತಿ ನಾವು ಗುರುತಿಸಲು ಸಹಾಯ ಮಾಡಿರಿ. ಶರೀರದಾಸೆಗೆ ಒಳಗಾಗುವವರಾಗಿರದೆ ಶರೀರದಾಸೆ ಜಯಿಸುವವರಾಗಿ ನಾವಿರಬೇಕು. ಆತ್ಮಿಕ ಬಲವನ್ನು ಹೊಂದಿಕೊಂಡು ನಿಮ್ಮೊಂದಿಗೆ ಸಹವಾಸ ಮಾಡುವವರಾಗಿರಬೇಕೆನ್ನುವುದಕ್ಕೋಸ್ಕರವೇ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ. ಅದಕ್ಕೆ ನಾವಿರುವ ಉಪವಾಸಗಳನ್ನು ಗುರುತಿಸುವುದಕ್ಕಾಗಿ ಈ ಲೋಕಾದಾಸೆಯ ಮೇಲೆ ಶರೀರದಾಸೆಯ ಮೇಲೆ ಜಯ ಹೊಂದುವ ಹಾಗೆ ಮೊಳಕಾಲೂರಿ ಪ್ರಾರ್ಥಿಸಿ ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳುವ ಹಾಗೆ ಈ ಅನುದಿನ ಧ್ಯಾನ ವೀಕ್ಷಿಸುವ ಪ್ರತಿಯೊಬ್ಬರಿಗೆ ನಿಮ್ಮ ಸಹಾಯ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನೆ ಅವಶ್ಯಕತೆಗಳಿರುವುದಾದರೆ ತಕ್ಷಣವೇ 8939731313ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಮಾಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಮತ್ತೆ ನಾಳೆ ಇದೇ ರೀತಿಯಾಗಿ ಈ ಅನುದಿನದ ಧ್ಯಾನದ ಲೈವ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ತಪ್ಪದೆ ನೀವೆಲ್ಲರೂ ಭಾಗವಹಿಸಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ಸದಾಕಾಲಕ್ಕೂ ನೆಲೆಸಿರಲಿ.